ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಂದ್ ಕಡೆ ಜೆಡಿಎಸ್ ಮತ್ತೊಂದು ಕಡೆ ಕಾಂಗ್ರೆಸ್ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಎರಡೂ ಕಡೆಯಿಂದಲೂ ಪರ ವಿರೋಧ ಹೋರಾಟ ನಡೆದಿದ್ದು ಬೈರಮಂಗಲ ಇವತ್ತು ರಣಕಣವಾಗಿ ಮಾರ್ಪಟ್ಟಿತ್ತು. ಕುಮಾರಸ್ವಾಮಿ ಸವಾಲಿಗೆ ಸಿಎಂ ಡಿಕೆಶಿ ಗೈರಾಗಿದ್ರು. ಯೋಜನೆ ಪರ ನಿಂತ ರೈತರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಎಚ್ಡಿಕೆ ವಿರುದ್ಧವೇ ಪ್ರತಿಭಟನೆ ಮಾಡಿದ್ದಾರೆ. ಬಿಡದಿಯಲ್ಲಿ ಟೌನ್ಶಿಪ್ ಕಿಚ್ಚು, ಪರ ವಿರೋಧ ರಚ್ಚು. ಡಿಕೆಶಿ ಬೆನ್ನಿಗೆ ನಿಂತ ಅನ್ನದಾತರು, ಎಚ್ಡಿಕೆ ವಿರುದ್ಧವೇ ಪ್ರೊಟೆಸ್ಟ್. ಬಿಡದಿ ಟೌನ್ಶಿಪ್ ಸಮರ ಕೇವಲ ವಿರೋಧಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಬದಲಾಗಿ ಯೋಜನೆ ಪರವಾಗಿಯೂ ಸೌಂಡ್ ಜೋರಾಗ್ತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ ಬಹಿರಂಗ ಚರ್ಚೆಗೆ ಬಾರದಿದ್ದರೂ ಕನಕಪುರ ಬಂಡೆಯ ಬೆನ್ನಿಗೆ ನಿಂತಿರುವ ಯೋಜನೆಯ ಪರ ಇರೋ ರೈತರು ಕುಮಾರಸ್ವಾಮಿ ವಿರುದ್ಧ ಪ್ರತ್ಯೇಕವಾಗಿ ಬೃಹತ್ ಪ್ರತಿಭಟನೆ ನಡೆಸಿದ್ರು. ಬಿಡದಿ ಟೌನ್ಶಿಪ್ ಯೋಜನೆಗಾಗಿ ಸುಮಾರು 9,640 ಎಕರೆ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಲು ಸರ್ಕಾರ ಮುಂದಾಗಿರೋದಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಎಂದು ಘೋಷಿಸಿದ ರೈತರು ದಳಪತಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಖಂಡಿತ ಸ್ವಾಮಿ, ನಾವು ಕೊಡಂಗೆ ಮಾಡಿದ್ದೆ ಕುಮಾರಸ್ವಾಮಿ ಅವರು. ಅವತ್ತು ರೆಡ್ ಬೆಲ್ಟ್ ಮಾಡದೆ ಹೋಗಿದ್ದಿದ್ರೆ ನಾವು ಯಾವುದು ಇಷ್ಟು ದಿನ ನಾವು ಸರ್ಕಾರನೋ ಇವ್ರನ್ನೋ ಹಿಂಗೆ ಬೋರ್ಡ್ ಹಾಕೊಂಡು ಕೇಳಿ ನಾವು ತೊಂದರೆ ತಗೊಳ್ಳೋವಂಥ ಪ್ರಮೇಯ ಇರಲಿಲ್ಲ. ಅವ್ರು ರೆಡ್ ಝೋನ್ ಮಾಡಿದ್ರಿಂದ ನಮಗೆ ಇಲ್ಲಿ ಅಭಿವೃದ್ಧಿಗೆ ಕುಂಠಿತ ಆಯಿತು. ಈಗ ಅಭಿವೃದ್ಧಿ ಪರ ಹೋರಾಟ ಮಾಡಿ AICT ಅಂದರೆ ಇಲ್ಲೇ ಉದ್ಯೋಗ, ಇಲ್ಲೇ ಜೀವನ, ಇಲ್ಲೇ ನಾವು ಉಲ್ಲಾಸವಾಗಿರೋ ಥರ ಸಿಟಿಗಳು ಮಾಡೋಕ್ಕೆ ಹೋಗ್ತಿದ್ದಾರೆ. ನಮಗೆ ಬೈರಮಂಗಲ ಕೆರೆ 20 ವರ್ಷದಿಂದ ಇಷ್ಟು ಕಲುಷಿತ ಆಗಿರಲಿಲ್ಲ. ಇವಾಗ ಕಲುಷಿತ ಆಗಿರೋದ್ರಿಂದ ಅಲ್ಲಿ ಆ ನೀರನ್ನ ಅವರು ಬೆಂಗಳೂರು ನೀವು ನೀರು ಕಳಿಸ್ತಾ ಇದ್ದೀರಿ, ಕೊಳಚೆ ನೀರನ್ನ ನಾವು ತಡಿತಾ ಇದ್ದೀವಿ. ನಮಗಿಲ್ಲಿ ಶುದ್ಧೀಕರಣ ಬೇಕು. ನಾವು ಶುದ್ಧೀಕರಣ AICT ಆಗದೇ ಇರೋ ಶುದ್ಧೀಕರಣ ಮಾಡಲ್ಲ. ಶುದ್ಧೀಕರಣ ಮಾಡಿ ಒಳ್ಳೆ ನೀರು ಕೊಟ್ಟು ಪ್ರಗತಿ ಪರವಾಗಿರೋ, ಅಭಿವೃದ್ಧಿ ಪರವಾಗಿರೋ ಟೌನ್ ಬೆಳೆಸಲಿ. ಇಲ್ಲಿ ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸ್ತಾ ಇರುವ ಎಚ್ಡಿಕೆ ಈ ಹಿಂದೆ ಇದೇ ಭೂಮಿಗೆ ರೆಡ್ ಝೋನ್ ವಿಧಿಸಿದ್ದು ಯಾಕೆ? ರೈತರು ಸ್ವಯಂ ಪ್ರೇರಿತರಾಗಿ ಭೂಮಿ ಕೊಡುತ್ತಿದ್ದರೂ ವಿರೋಧ ಮಾಡ್ತಿರುವುದ್ಯಾಕೆ? ಯೋಜನೆಗಳಿಗೆ ವಿರೋಧ ಮಾಡುವ ಬದಲು ಮೊದಲು ರೆಡ್ ಝೋನ್ ರದ್ದುಪಡಿಸಲಿ ಎಂದು ರೈತರು ಕಿಡಿಕಾರಿದ್ರು. ಕುಮಾರಸ್ವಾಮಿ ಅಂದು ರೆಡ್ ಝೋನ್ ಮಾಡದಿದ್ರೆ ನಾವು ಇಂದು ಭೂಮಿ ಕೊಡ್ತಾ ಇರಲಿಲ್ಲ. ಈಗ ಭೂಮಿ ಕೊಡಲೇಬೇಕಾದ ಅನಿವಾರ್ಯತೆಯನ್ನ ಅವರೇ ಸೃಷ್ಟಿಸಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ರು. ಅಷ್ಟೇ ಅಲ್ಲದೆ ಸಿಎಂ ಡಿಕೆಶಿ ಬದಲಿಗೆ ನಮ್ಮ ಜೊತೆ ಚರ್ಚೆಗೆ ಬನ್ನಿ ಎಂದು ಎಚ್ಡಿಕೆ ವಾಹನಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಈ ಭೂಮಿನ ಇವರು ಗೌರ್ಮೆಂಟ್ ಜೊತೆ ಮಿಂಗಲ್ ಆಗಿ ಕೆಲವು ರೈತರು ಕೊಡಬಾರ್ದು ಅಂತಲೂ ಇದ್ದಾರೆ. ಎರಡೂ ಸತ್ಯನೇ. ಕೊಡದೇ ಇರೋರಿಗಿಂತ ಕೊಡೋವಂಥ ತುಂಬ ಜನಗಳು ಅನಿವಾರ್ಯ ಇವತ್ತು ಕೊಡಲೇಬೇಕಂತ ಪರಿಸ್ಥಿತಿ. ಯಾಕಂದರೆ ಅಲ್ಲಿ ಈ ಕಡೆನೂ ಇಂಡಸ್ಟ್ರಿಯಲ್ ಆಗಿದೆ, ಅಲ್ಲೂ ಇಂಡಸ್ಟ್ರಿಯಲ್ ಆಗಿದೆ. ಮಧ್ಯ ಮುಂದಿನ ದಿನಗಳಲ್ಲಿ ಇದು ಕೂಡ ಇಂಡಸ್ಟ್ರಿಯಲ್ ಆಗಿ ಹೋಗುತ್ತೆ ಹೊರತುನು ಈಗ ಈ ಸರ್ಕಾರದಿಂದ ಏನು ತೊಗೊಂಡ್ಬರ್ತಾರಲ್ಲ ಕಾನ್ಸೆಪ್ಟ್ ಇದನ್ನ, ಈ ಕಾನ್ಸೆಪ್ಟ್ ಆಗಂತೂ ಇರಲ್ಲ. ಇನ್ನು 10 ವರ್ಷ ಆಗಲಿ 5 ವರ್ಷ ಆಗಲಿ ಯಾವುದೋ ಒಂದು ರೀತಿಯಲ್ಲಿ ಡೆವಲಪ್ಮೆಂಟ್ ಆಗುತ್ತೆ. ಇದು ಡೆವಲಪ್ಮೆಂಟ್ ಆಗದೆ ಅಂತೂ ಇರೋದಿಲ್ಲ. ಕುಮಾರಸ್ವಾಮಿ ಸಮಾಲೋಚನೆ ನಡೆಸಿ ತೆರಳುವ ವೇಳೆ ಅವರ ಬೆಂಬಲಿಗರ ವಾಹನಗಳನ್ನ ತಡೆದ ರೈತರು ಹೊರ ಜಿಲ್ಲೆಗಳಿಂದ ಬಂದಿದ್ದ ಎಚ್ಡಿಕೆ ಬೆಂಬಲಿಗ ರೈತರ ವಿರುದ್ಧವೂ ವಾಗ್ದಾಳಿ ನಡೆಸಿದ್ರು. ಒಟ್ನಲ್ಲಿ ಸಿಎಂ ಡಿಕೆಶಿ ಬಹಿರಂಗ ಚರ್ಚೆಗೆ ಬಾರದಿದ್ರು ಅವರ ಪರವಾಗಿ ನಿಂತ ರೈತರು ಎಚ್ಡಿಕೆಗೆ ಟಕ್ಕರ್ ಕೊಟ್ಟಿದ್ದಾರೆ. ರೈತರ ವಿರುದ್ಧ ರೈತರೇ ಸೆಣಸಾಡ್ತಾ ಇರೋದು ಬಿಡದಿಯ ಬಿಗ್ ಬ್ಯಾಟಲ್ಗೆ ಸಾಕ್ಷಿಯಾಗಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.